ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ಮೊದಲನೇದಾಗಿ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೇಳಿದ ತಕ್ಷಣವೇ ಎಲ್ಲರೂ ಕೂಡ ಪ್ರಮೋಷನ್ ವಿಡಿಯೋನ ಕಳಿಸ್ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಓಕೆ, ಸೊ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಕೆಲವೊಂದಷ್ಟು ಜನ ಬ್ರೋ ನನ್ನ ವೀಡಿಯೋ ಪ್ಲೇ ಆಗಿಲ್ಲ ಅಂತಂದ್ಬಿಟ್ಟು ಕೆಲವೊಂದಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದೀರಾ. ಅಲ್ಲಿ ಏನಾಯಿತು ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ನಾನು ಡಿಸೈಡ್ ಮಾಡ್ಕೊಂಡಿದ್ದು ಹೆಂಗೆ ಅಂತಂದರೆ, ನೀವು ಎಷ್ಟು ಜನ ಕಳಿಸ್ತೀರಾ ವೀಡಿಯೋಸ್ನ ಕಳಿಸಿ, ಒಂದು ಡೇಟ್ ಕೊಟ್ಟಿದ್ದೆ, ಆ ಡೇಟ್ ಒಳಗಡೆ ಕಳಿಸಿ ಅಂತ ಹೇಳಿದ್ದೆ. ಆ್ಯಂಡ್ ಅದಕ್ಕೆ ಲಿಮಿಟು ಕೂಡ ಇಟ್ಟಿರಲಿಲ್ಲ ನಾನು. ಓಕೆ, ನೀವು ಇಷ್ಟೇ ನಿಮಿಷ ಮಾತಾಡಬೇಕು, ಇಷ್ಟೇ ಸೆಕೆಂಡ್ ಮಾತಾಡಬೇಕು ಅಂತಲೂ ಕೂಡ ಹೇಳಿರಲಿಲ್ಲ. ಯಾಕೆಂತಂದರೆ ನಿಮ್ಮ ಚಾನಲ್, ನಿಮ್ಮ ಬಗ್ಗೆ ನೀವು ಏನು ಮಾತಾಡ್ತೀರಾ, ಎಷ್ಟೊತ್ತಾದ್ರೂ ಮಾತಾಡ್ಕೊಳ್ಳಿ ಅಂತ ನಾನೇ ನಿಮ್ಗೆ ಟೈಮ್ ಕೊಟ್ಟಿದ್ದೆ. ಯಾಕೆಂತಂದರೆ ನನಗೆ ಫಿಕ್ಸ್ ಆಗಿಬಿಟ್ಟಿದ್ದೆ, ಅವ್ರು ಎಷ್ಟೊತ್ತು ಮಾತಾಡೋರು ಅದನ್ನೆಲ್ಲ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಸೊ ಆದ್ದರಿಂದ ನಿಮಗೆ ನಿಮಿಷನೂ ಕೂಡ ಕೊಟ್ಟಿದ್ದೆ. ಸೊ ಎಲ್ಲರೂ ಕೂಡ ಭಾನುವಾರದೊಳಗೆ ವೀಡಿಯೋನ ಕಳಿಸಿದ್ದೀರಾ. ಸೊ ನಿಮಗೆ ಗೊತ್ತಿರೋದೆ ವೀಡಿಯೋ ಲೆಂತ್ ಎಷ್ಟಿತ್ತು ಅಂತ, 1 ಗಂಟೆ 9 ನಿಮಿಷ ಸಮಥಿಂಗಲ್ಲಿತ್ತು ವೀಡಿಯೋ. ಓಕೆ, ಸೊ ಅಲ್ಲಿ ನಾನು ಯಾರ ವೀಡಿಯೋನೂ ಕೂಡ ಕಂಪ್ರೆಸ್ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಎಲ್ಲರೂ ಏನೇನು ವೀಡಿಯೋ ಕಳಿಸಿದ್ದೀರಾ ಎಲ್ಲ ಹಂಗೆ ಹಾಕಿ ಎಡಿಟ್ಗೆ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಕೆಲವೊಂದಷ್ಟು ಜನ ಬ್ರೋ ನನ್ನ ವೀಡಿಯೋ ಪ್ಲೇ ಆಗಿಲ್ಲ ಅಂತ ಬೇಜಾರಾಗಿದ್ದೀರಾ. ಸೊ ಏನಾಯಿತು ಅಂತ ಹೇಳ್ತೀನಿ ಕೇಳಿ. ಕೆಲವೊಂದಷ್ಟು ಜನ ವೀಡಿಯೋಸ್ನ ಕಳಿಸಿದ್ದೀರಾ, ಬಟ್ ಅದು ಎಡಿಟ್ಗೆ ತಗೊಳ್ಳಿಲ್ಲ. ಫಿಲ್ಮೋರಾದಲ್ಲಿ ನಾನು ಎಡಿಟ್ ಮಾಡೋದು ಫಿಲ್ಮೋರಾದಲ್ಲಿ ಲ್ಯಾಪ್ಟಾಪಲ್ಲಿ ಎಡಿಟ್ಗೆ ಅದು ಸಪೋರ್ಟೇ ಮಾಡಲಿಲ್ಲ. ಸೊ ಅಲ್ಲಿ ಒಂದಷ್ಟು ವೀಡಿಯೋಸ್ಗಳು ರಿಜೆಕ್ಟ್ ಆಗೋಯ್ತು. ಓಕೆ, ನಾನು ಬೇಕು ಅಂತ ಮಾಡಿಲ್ಲ, ಅದೊಂದು ಆಯಿತಾ. ಆ್ಯಂಡ್ ಕೆಲವೊಂದಷ್ಟು ಜನ ತುಂಬ ಜನ ಏನು ಮಾಡಿದ್ದೀರಾ ಅಂತಂದರೆ, ಜಸ್ಟ್ ನಿಮ್ಮ ಚಾನಲ್ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿದ್ದೀರಾ, ವೀಡಿಯೋನೇ ಕಳಿಸಿಲ್ಲ. ಆಯಿತಾ, ನಾನು ಹೇಳಿದ್ದೆ, ನಾನು ನಿಮಗೆ ವೀಡಿಯೋಸ್ನ ಕಳಿಸಿ, ಏನಾದರೂ ನಿಮ್ಮ ಚಾನಲ್ ಬಗ್ಗೆ ಮಾತಾಡಿ ಕಳಿಸಿ ಅಂತ ಹೇಳಿದ್ದೆ. ಸೊ ಆದರೂ ಕೂಡ ಕೆಲವೊಂದಷ್ಟು ಜನ ಸ್ಕ್ರೀನ್ಶಾಟ್ ಕಳಿಸಿದ್ದೀರಾ, ತೊಂದರೆ ಇಲ್ಲ, ಇಟ್ಸ್ ಓಕೆ. ಸ್ಕ್ರೀನ್ಶಾಟ್ ಆ್ಯಡ್ ಮಾಡೋಕ್ಕೂ ಆಗೋಲ್ಲ. ಸೊ ಅಫ್ಕೋರ್ಸ್ ಆ್ಯಡ್ ಮಾಡ್ಬೋದು ಜಸ್ಟ್ ಫೋಟೋಸ್ ಮುಖಾಂತರ, ಬಟ್ ನಿಮ್ಗೆ ನೋಡೋರಿಗೆ ಅದು ಇಷ್ಟನೂ ಆಗೋಲ್ಲ, ಕ್ಲೋಸ್ ಮಾಡಿ ಹೊಂಟೋಗ್ತೀರಾ. ಸೊ ಆದ್ದರಿಂದ ಸ್ಕ್ರೀನ್ಶಾಟ್ ಬೇಡ ಅಂತ ನಾನು ಡಿಸೈಡ್ ಆಗಿ ನಾನು ವೀಡಿಯೋದಲ್ಲಿ ಹೇಳಿದ್ದೆ, ನಾನು ನಿಮಗೆ ವೀಡಿಯೋ ಮಾಡಿ ಕಳಿಸಿ ಅಂತ. ಸೊ ಈ ಥರ ಒಂದಷ್ಟು ಚಾನಲ್ಸ್ಗಳು ರಿಜೆಕ್ಟ್ ಆಯಿತು. ಸೊ ಅದೇ ನಾನು ಹೇಳ್ದಂಗೆ ಕೆಲವೊಂದಷ್ಟು ವೀಡಿಯೋ ಎಕ್ಸ್ಪೋರ್ಟಿಗೆ ತಗೊಳ್ಳಿಲ್ಲ, ಗೊತ್ತಿಲ್ಲ, ಕೆಲವೊಂದಷ್ಟು ನನ್ನ ಕಣ್ಣಿಂದನೂ ಮಿಸ್ ಆಗಿರ್ಬೋದು ಡೌನ್ಲೋಡ್ ಮಾಡೋಕ್ಕೋಗಿ. ಓಕೆ, 80ಕ್ಕಿಂತ ಹೆಚ್ಚು ವೀಡಿಯೋಸ್ಗಳು ಬಂದಿತ್ತು. ಅದರಲ್ಲಿ ಮೇಲ್ನ ನಾನು ಲೆಕ್ಕ ಹಾಕಿದ್ರೆ ಒಂದು 120-130 ಒಂದೊಂದು ಹಿಂಗೆ ಎಳೆದು ಡೌನ್ಲೋಡ್ ಕೊಡಬೇಕು. ಅದರಲ್ಲಿ ಒಂದೊಂದು ಮೇಲ್ಗಳು ಕೂಡ 2 ಮೆಸೇಜ್ ಕಳಿಸಿದ್ದಾರೆ, ಬ್ರೋ ಬಂತ ವೀಡಿಯೋ ಅಂತ. ಸೊ ಅದರಿಂದ ನಾನು ಕನ್ಫ್ಯೂಷನ್ ಆಗಿ ಎಲ್ಲೋ 1-2 ಚಾನಲ್ 3-4 ಚಾನಲ್ ಮಿಸ್ ಆಗಿರ್ಬೋದು ಡೌನ್ಲೋಡ್ ಕೊಡೋದು. ಓಕೆ, ಈ ಥರ ಮಿಸ್ಟೇಕ್ ಆಗಿದೆ ಹೊರತು ನಾನು ಬೇಕು ಅಂತ ಯಾರದನ್ನು ಕೂಡ ಇವ್ರದ್ದು ಅಪ್ಲೋಡ್ ಮಾಡಲೇಬಾರ್ದು ಅಂತ ನಾನು ಇದು ಮಾಡೋಕ್ಕೋಗಿಲ್ಲ. ಸೊ ಆದ್ದರಿಂದ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಐ ಥಿಂಕ್ ಗೊತ್ತು ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಕಮೆಂಟ್ಸ್ ಮಾಡಿದ್ದೀರಾ. ಇಟ್ಸ್ ಓಕೆ ಬ್ರೋ, ಬಂದಿಲ್ಲ, ತೊಂದರೆ ಇಲ್ಲ ಬಿಡಿ ಅಂತಲೂ ಕೂಡ ಹೇಳಿದ್ದೀರಾ. ಸೊ ಅಷ್ಟೇ ಆಗಿದ್ದು ಕತೆ, ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಯಾಕೆಂತಂದರೆ ಅವನ್ನೆಲ್ಲ ಡೌನ್ಲೋಡ್ ಮಾಡಿ ಎಡಿಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತು, ಅದಂತೂ ಹೇಳ್ಬಿಡ್ತೀನಿ. ಅರ್ಧ ದಿನ ಆಯಿತಾ, ಅರ್ಧ ದಿನ ಅದು ಡೌನ್ಲೋಡ್ ಆಗಿ. ನನ್ನ ಲ್ಯಾಪ್ಟಾಪ್ ಬೇರೆ ಸ್ಲೋನ, ಅದು ತೆಗೆದು ಹಿಂಗೆ ಮೂವ್ ಮಾಡೋಷ್ಟೊಳಗೆ ಕೆಲವೊಂದು ಕೊಡ್ತವೆ ಸಪೋರ್ಟು, ಕೆಲವೊಂದು ಕೊಡಲ್ಲ. ತಲೆ ಕೆಟ್ಟೋಯ್ತು, ಬಟ್ ಏನು ಮಾಡೋದು, ಹಾಕ್ಲೇಬೇಕಿತ್ತಲ್ಲ. ಸೊ ಆ ಒಂದು ಕಾರಣಕ್ಕೆ 1 ಅವರ್ ಆದರೂ ಪರವಾಗಿಲ್ಲ ಅಂತ ವೆಯ್ಟ್ ಮಾಡಿ ಎಕ್ಸ್ಪೋರ್ಟ್ ಆಗೋದಕ್ಕೂ ಒಂದು ಸ್ವಲ್ಪ ಟೈಮ್ ತಗೊಳ್ತು. ಅದಂತೂ ಯೂಟ್ಯೂಬ್ಗೆ ಅಪ್ಲೋಡ್ ಆಗೋದಂತೂ ಎಷ್ಟು ಟೈಮ್ ತಗೊಳ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ, ಬೇಜಾರೇ ಆಗಿಬಿಡುತ್ತೆ. ಒಂದು ವ್ಲಾಗೇ ಮಾಡ್ಬಿಡ್ಬೋದಿತ್ತು ನಾನು, ಅಷ್ಟೊತ್ತು ಟೈಮ್ ತಗೊಳ್ತು. ಯಾಕೆಂದರೆ ನಿಮ್ಗೆ ಗೊತ್ತಿರೋದೆ, ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿ ಅದು ಪ್ರೊಸೆಸಿಂಗ್ ಆಗಬೇಕು. ಪ್ರೊಸೆಸಿಂಗಲ್ಲಿ ತುಂಬ ಟೈಮ್ ತಗೊಳುತ್ತೆ. ಸೊ ಅದರಿಂದ ತುಂಬ ಟೈಮ್ ತಗೊಳ್ತು. ನೀವು ಕೂಡ ತುಂಬ ಜನ ಸಾಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರಿ. ಸೊ ಅದರಿಂದ ಟೈಮ್ ತಗೊಳ್ತು, ಏನು ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ, ತೊಂದರೆ ಇಲ್ಲ. ನಾನು ಮಾಡಿದ್ದೆ ನಿಮಗೋಸ್ಕರ. ಸೊ ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿ ಏನಾದರೂ ಒಂದು ಪ್ರಯತ್ನ ನಾನು ಪಡ್ತಾ ಇರ್ತೀನಿ ನಿಮ್ಗಳಿಗೋಸ್ಕರ, ನಿಮ್ಮ ಒಂದು ಚಾನಲ್ಗೆ ನಾನು ಸಪೋರ್ಟ್ ಮಾಡೋದಕ್ಕೋಸ್ಕರ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೇನು ಉದ್ದೇಶ ಇಲ್ಲ. ಸೊ ಇಷ್ಟನ್ನು ಹೇಳ್ತಾ, ಸೊ ಯಾರ್ಯಾರ್ದೆಲ್ಲ ವೀಡಿಯೋ ಪ್ಲೇ ಆಗಿಲ್ಲ ಸಾರಿ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಪಾರ್ಟ್ 2 ವೀಡಿಯೋ ಮಾಡಿ ಅಂತಲೂ ಕೂಡ ತುಂಬ ಜನ ಹೇಳಿದ್ದೀರಾ. ಸೊ ಇದು 1, 2, 3 ಅಂತ ಶುರು ಮಾಡಿಬಿಟ್ರೆ ನೋಡೋರಿಗೂ ಕೂಡ ಚೆನ್ನಾಗಿರಲ್ಲ, ಏನಪ್ಪ ಇವರು ಹಿಂಗೆ ಮಾಡ್ತಾವ್ರೆ ಅಂತ ಅನ್ಕೋತಾರೆ. ಸೊ ಅದರಿಂದ ಸದ್ಯಕ್ಕೆ ಇವಾಗ ಸಾಕು. ಸೊ ನೆಕ್ಸ್ಟು ಬೇರೆ ಒಂದು ಯೋಚನೆಯಲ್ಲೇ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಥಿಂಕ್ ಈಗ ರೀಸೆಂಟಾಗಿ ಆಗ್ತಂಥ ವೀಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ, ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೇಜಾರು ಮಾಡ್ಕೊಬಿಡಿ ಯಾರೂ ಕೂಡ, ಖುಷಿಯಾಗಿರಿ, ಒಳ್ಳೆಯದಾಗಲಿ. ಒಂದು ಚಾಲೆಂಜ್ ತಗೊಳ್ಳಿ. ಓಕೆ, ನಾನು ವೀಡಿಯೋ ಪ್ಲೇ ಆಗಿಲ್ಲ, ನಾನು ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ ಚಾಲೆಂಜ್ ತಗೊಳ್ಳಿ ಮೈಂಡಿಗೆ. ಓಕೆ, ತಲೆ ಕೆಡಿಸ್ಕೊಬೇಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಜೈ ಹಿಂದ್, ಒಂದೇ ಮಾತ್ರ.